ನನಗ್ ಒಂದು ಮಾತು ಹೇಳ್ದೆ, ಪವಿತ್ರ ನಿಲ್ಲಿಗೆ ಹೇಗ್ ಕರ್ಕೊಂಬಂದ್ರೆ? ಪವಿತ್ರ ಅವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಬಲವಾದ ಕಾರಣ ಇದೆ. ಏನ್ ಕಾರಣ ಇದೆ? ಅವ್ರು ಏನೇ ಮಾಡಿದ್ರು ನಾವು ಪ್ರಶ್ನೆ ಮಾಡಲ್ಲ ಅನ್ನೋ ಬಂಡ ಧೈರ್ಯ, ದಬ್ಬಾಳಿಕೆ ಅಷ್ಟೇ. ದೇವ್, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಕೂತ್ಕೊಂಡು ಸಮಾಧಾನವಾಗಿ ಮಾತಾಡು. ಇಲ್ಲ ಅಜಯ್, ನನ್ನ ಸಂಯಮ ಮೀರಿದೆ. ಪವಿತ್ರಂಗೆ ನಾನು ಏನಾಗ್ಬೇಕು? ಕಾಯ ವಾಚ ಮನಸ ಜೊತೆಲಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ತಾಳಿ ಕಟ್ಟಿರೋ ಗಂಡನ. ಆದ್ರೆ ನಾನು ಅವಳ ಮೇಲಿಂದ ಬೀಳೋವಾಗ ಜೊತೆಲಿರ್ಲಿಲ್ಲ, ಆಸ್ಪತ್ರೆಯಲ್ಲಿ ಒದ್ದಾಡ್ತಿರುವಾಗ ಜೊತೆಲಿರ್ಲಿಲ್ಲ. ಇನ್ನ ಮುಂದೆ ಜೀವನದಲ್ಲಿ ಅವಳ ಜೊತೆಯಾಗಿರ್ತೀನೋ ಇಲ್ವೋ ಅನ್ನೋ ಗ್ಯಾರಂಟಿ ಕೂಡ ನನಗಿಲ್ಲ. ಅಂದ್ರೆ ನನಗೆ ಎಷ್ಟು ಸಂಕಟ ಆಗ್ಬೇಡ. ನಾವಿದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಡೋಂಟ್ ವರಿ, ನಾವ್ ಇನ್ನೊಂದ್ಸರ್ತಿ ಏಜೆ ಹತ್ರ ಮಾತಾಡೋಣ. ಏನ್ ಮಾತಾಡೋದು ಅವ್ರ ಹತ್ರ? ಹೋಗ್ಲಿ, ಒಬ್ರು ಮಾತು ಕೇಳೋ ಅಭ್ಯಾಸ ಏನಾದ್ರೂ ಇದೆಯಾ ಅವ್ರಿಗೆ? ಅವ್ರ ಸಾಮ್ರಾಜ್ಯದಲ್ಲಿ ಅವ್ರ ರಾಜನೇ ಆಗಿರ್ಬೋದು, ಆದ್ರೆ ನನ್ನ ಸಂಸಾರ ಅಂತ ಬಂದಾಗ ನಾನೇ ಯಜಮಾನ. ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾನೇ ನಿರ್ಧಾರ ತಗೋಬೇಕು. ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಿದ್ದಾರೆ. ನಾಳೆ ದಿನ ಏನಾದ್ರೂ ನನ್ನ ಹೆಂಡತಿಗೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಏಜೇನೆ ಕಾರಣ. ಪಾಪ ಅವ್ರನ್ನ ಸುಮ್ನೆ ಬಿಡಲ್ಲ, ಅದು ಲೈಫ್ ಲಾಂಗ್ ಕಾಡ್ತಿರುತ್ತೆ. ಅಣ್ಣ ಪ್ಲೀಸ್ ಸುಮ್ನೆ ಇರು. ಏಜ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ. ಮಾತಾಡ್ಲಿ ಬಿಡಮ್ಮ. ದೇವ್ ಕೇಳ್ತಿರೋದ್ರಲ್ಲೂ ಅರ್ಥ ಇದೆ. ಹೆಂಡತಿ ಮೇಲೆ ಪ್ರೀತಿ ಕಾಳಜಿ ಇರೋ ಯಾವ ಗಂಡ ಆದ್ರೂ ಈ ಪ್ರಶ್ನೆ ಮಾಡೇ ಮಾಡ್ತಾನೆ ಅಲ್ವಾ ದೇವ್? ಪವಿತ್ರನ ಇಲ್ಲಿಗೆ ಯಾರು ಕರ್ಕೊಂಬಂದ್ರು, ಯಾಕೆ ಕರ್ಕೊಂಬಂದ್ರು, ಅವಳನ್ನ ಇಲ್ಲಿ ಹೇಗೆ ನೋಡ್ಕೋತಾರೆ, ಇದಲ್ವ ನಿನ್ನ ಪ್ರಶ್ನೆ? ನಿನ್ನೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ. ಮೊದಲು ನಿನ್ನ ಹೆಂಡತಿ ನೋಡುವಂತೆ ಬಾ. ಅಬ್ಬಬ್ಬಾ, ಇವರಿಬ್ರು ಎಂತ ಫ್ರೆಂಡ್ಸು! ಎಲ್ರು ಮುಂದೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ತರ ಡ್ರಾಮಾ ಮಾಡ್ತಿದ್ದಾರೆ. ಹೆಗಲ್ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋದ್ರು. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನಾನು ನೋಡ್ಲೇಬೇಕು. ನೋಡು, ನಿನ್ನ ಹೆಂಡತಿ ಇಲ್ಲೇ ಇದ್ದಾಳೆ. ಏನ್ ಪವಿತ್ರ ಇದು? ನನಗ್ ಒಂದು ಮಾತು ಹೇಳ್ದೆ, ಯಾರ್ಯಾರೋ ನಿನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ. ನೀನ್ ಯಾಕೆ ಸುಮ್ಮನೆ ಇದೀಯಾ? ಅಪ್ಪ, ನೀನ್ ತಾನೇ ಏನ್ ಮಾಡ್ತೀಯ? ನಿನ್ನ ಪ್ರಜ್ಞೆ ಇದ್ದಿದ್ರೆ ನಾನು ಎಲ್ಲೂ ಬರಲ್ಲ, ನನ್ನನ್ನು ಬಿಟ್ಬಿಡಿ, ನನ್ನ ಗಂಡನ ಹತ್ರನೇ ಇದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ನೀನ್ ಈ ಸ್ಥಿತಿಯಲ್ಲಿದೆಯಾ? ಸಿಚುಯೇಷನ್ ಎಲ್ಲರೂ ಅಡ್ವಾಂಟೇಜ್ ತಗೊಂಡು ಇಬ್ಬರನ್ನ ದೂರ ಮಾಡ್ತಿದ್ದಾರೆ ಪವಿತ್ರ. ಮಿಸ್ಟರ್ ದೇವ್, ಏನು ನಿನ್ನ ಪ್ರಾಬ್ಲಮ್? ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ನ ಪವಿತ್ರನ ನೋಡ್ಕೊಡೋದಕ್ಕೆ ಅಪಾಯಿಂಟ್ ಮಾಡಿದ್ದೀನಿ. ಆ್ಯಂಡ್ ನಿನಗಿಂತ ಈ ಮನೆಯವರು ಪವಿತ್ರನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ನಿನಗೆ ಗೊತ್ತಿದೆ. ಅದು ಯಾಕೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ? ನನ್ನ ಹೆಂಡತಿ ಮೇಲೆ ತೋರಿಸ್ತಿರೋ ಕಾಳಜಿ ನಿಮ್ಗೆ ಓವರ್ ಅನ್ನಿಸ್ತೀಯಾ? ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆದ್ರೆ ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಹೆಂಡತಿ ಎಂತ ಎಡವಟ್ಟಂತ ಗೊತ್ತಿದ್ದು ಪವಿತ್ರ ನಿಲ್ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಯಾಕೆ? ನನ್ನ ಹೆಂಡತಿ ಮೇಲೆ ನನಗೆ ಕಾಳಜಿ ಇಲ್ವಾ, ಪ್ರೀತಿ ಇಲ್ವಾ? ಏನಂದೆ?
ಹೆಂಡತಿ ಮೇಲೆ ಪ್ರೀತಿ ಅಂದರೆ ನಿನ್ನ ಹೆಂಡತಿ ನೀನನ್ನು ತುಂಬ ಇಷ್ಟಪಡ್ತಾಳಲ್ಲ? ಹೌದು, ಇವಳಿಗೆ ನಾನಂದ್ರೆ ಪ್ರಾಣ. ದಟ್ಸ್ ಗುಡ್. ಓಕೆ, ಲೆಟ್ ಮಿ ಆಸ್ಕ್ ಯು ಫ್ಯೂ ಕ್ವಶನ್ಸ್. ಒಂದು ವಿಷಯ ಅಂತೂ ಇಟ್ಸ್ ವೆರಿ ಕ್ಲಿಯರ್, ಪವಿತ್ರ ಲವ್ಸ್ ಯು ಅಲಾಟ್, ರೈಟ್? ಹೌದು. ಅವಳೆಲ್ಲೇ ಹೋಗ್ಬೇಕಾದ್ರೂ ನಿನಗೆ ಹೇಳ್ಬಿಟ್ಟೆ ಹೋಗ್ತಾಳೆ. ಹಾ, ಖಂಡಿತ. ಏನೇ ಮಾಡ್ಬೇಕಾದ್ರೂ ನಿನಗೆ ಹೇಳ್ಬಿಟ್ಟೆ ಮಾಡ್ತಾಳೆ. ಅವಳು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟೆ ಹೋಗ್ತಾಳೆ. ಗುಡ್. ಸೊ ದೆನ್ ಪವಿತ್ರ ಅಲ್ಲಿಗೆ ಯಾಕೆ ಹೋದ್ಲು ಅಂತ ನಿನಗೆ ಹೇಳಿರ್ಬೇಕಲ್ಲ? ಹೇಳು, ಪವಿತ್ರ ಅಲ್ಲಿಗೆ ಯಾಕೆ ಹೋದ್ಲು? ಅದ್ ನನಗೆ ಗೊತ್ತಿಲ್ಲ. ಅಂದ್ರೆ ಅವಳು ಕಾಲ್ ಟ್ರೈ ಮಾಡಿರ್ತಾಳೆ, ಆದರೆ ನೆಟ್ವರ್ಕ್ ನಾಟ್ ರೀಚಬಲ್ ಬಂದಿರೋದ್ರಿಂದ ಏನು ಹೇಳಿಲ್ಲ ಅಂತ ಅನ್ಸುತ್ತೆ. ನಂಬರ್ ನಾಟ್ ರೀಚಬಲ್? ಹಾಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಆ ಟೈಮಲ್ಲಿ ನೀನು ಎಲ್ಲಿದ್ದೆ? ನಿನ್ನ ಸ್ಟೇಷನ್ ಏರಿಯಾ ನೆಟ್ವರ್ಕ್ ಚೆನ್ನಾಗಿದೆ ಅನ್ಸುತ್ತಲ್ವಾ? ಅದು ಕೆಲ್ಸದ ಮೇಲೆ ನಾನು ಹೊರಗಡೆ ಇದ್ದೆ. ಹೊರಗೆ ಅಂದರೆ ಕಾಡ್ಗೋಡಿ ಹತ್ರ ಡ್ಯೂಟಿ ಮೇಲಿದ್ದೆ. ಕಾಡ್ಗುಡಿ? ಕಾಡ್ಗುಡಿಯಿಂದ ಹಾಸ್ಪಿಟ್ಲಿಗೆ ನೀನು ಅಷ್ಟು ಬೇಗ ಬಂದ್ಯಾ? ಅದು ಈ ಬೆಂಗಳೂರು ಟ್ರಾಫಿಕ್. ಏನೇಜೆ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ದೇವ್, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಪವಿತ್ರ ಯಾಕೆ ಈ ಸ್ಥಿತಿಗೆ ಬಂದಿದ್ದಾಳೆ, ಏನಾಯ್ತು, ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಅವಳನ್ನು ಮನೆಗೆ ಕಳ್ಸಲ್ಲ. ಅವಳು ಪೂರ್ತಿ ಹುಷಾರಾಗೋವರೆಗೂ ನೀನು ಎಷ್ಟು ಅವಳಿಂದ ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಏನು ಕೇಳಿದೆ ನೀನು? ಅನುಮಾನನ? ಡೆಫಿನೆಟ್ಲಿ 100% ಅನುಮಾನ ಇದೆ. ಯೋಚನೆ ಮಾಡು. ಬರೀ ಅನುಮಾನ ಇರೋದಕ್ಕೆ ನಿನ್ನನ್ನು ಅವಳಿಂದ ದೂರ ಇಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಓಡ್ತಿರೋದೇನಾರ ಸತ್ಯ ಆದರೆ ದೇವ್, ನಿನಗೆ ನಾನು ಏನು ಮಾಡ್ತೀನಿ ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ.